ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ 1ರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗುವ. ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಿದ್ರೆ ಅದರಲ್ಲಿ ಪಾಯಿಂಟ್ಸನ್ನು ಬರ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಅದರ ಗುರುತನ್ನು ಹಾಕ್ಕೊಳ್ಳಿ. ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಸಂವಿಧಾನದ ಅರ್ಥ. ಸಂವಿಧಾನ ಅಂದರೆ ಏನು, ಸಂವಿಧಾನ ಅದರ ವ್ಯಾಖ್ಯೆಗಳೇನು ಅಂತ ಓದ್ಕೊಳ್ಬೇಕು. ಅದಾದ ಮೇಲೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ, ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ. ಸಂವಿಧಾನದ ಮಹತ್ವವನ್ನು ತಿಳಿಸಿ ಅಥವಾ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದರೆ ಆಗ ಅದರಲ್ಲಿ 6 ಪಾಯಿಂಟ್ಸ್ಗಳಿದೆ. ಅದನ್ನೆಲ್ಲ ಬರೆದು ನಂತರ ಆ ಒಂದು ಪಾಯಿಂಟ್ಸನ್ನು ಒಂದೊಂದಾಗಿ ವಿವರಿಸ್ತಾ ಹೋಗಬೇಕು. ಕೊನೆಯದಾಗಿ ಸ್ವಲ್ಪ ಮುಕ್ತಾಯದ ರೀತಿಯಲ್ಲಿ ಬರಿತಾ ಹೋಗಬೇಕು. ಆರಂಭದಲ್ಲಿ ಸ್ವಲ್ಪ ಪೀಠಿಕೆ ಆದ ನಂತರ ಸಂವಿಧಾನದ ಅರ್ಥ, ಅದಾದ ಮೇಲೆ ನಿಮಗೆ ಸಂವಿಧಾನದ ವ್ಯಾಖ್ಯೆ ಒಂದಾದರೂ ಬರಿಬೇಕು. ವ್ಯಾಖ್ಯೆಗಳನ್ನು ಬರೆದು ನಂತರ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಬರೆದು ಆ 6 ಪಾಯಿಂಟ್ಸ್ಗಳನ್ನು ಬರೀರಿ. ನಂತರ ಒಂದೊಂದು ಪಾಯಿಂಟ್ಸನ್ನು ಬರೆದು ಆ ಪಾಯಿಂಟ್ಸನ್ನು ವಿವರಿಸ್ತಾ ಕೊನೆಯದಲ್ಲಿ ಸ್ವಲ್ಪ ಮುಕ್ತಾಯವನ್ನು ಹಾಕಿ ಬರೀರಿ. 10 ಅಂಕದ ಪ್ರಶ್ನೆ ಬಂದಾಗ 3ರಿಂದ 4 ಪುಟದಷ್ಟು ನಿಮ್ಮ ಉತ್ತರ ಇರಲಿ ಸ್ನೇಹಿತರೆ. ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳು: ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ. 2. ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. 3. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಇವಿಷ್ಟು ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯಲ್ಲಿ ನೀವು ಬರೀಬೇಕಾಗಿರುವಂಥದ್ದು. ಇನ್ನು ಇದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ. ಮೊದಲಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಬರೀರಿ. ನಂತರ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಸಾಧಿಸುವಲ್ಲಿರುವಂಥ ಸಮಸ್ಯೆಗಳನ್ನು ಬರೀಬೇಕು ಮತ್ತು ಪರಿಹಾರವನ್ನು ಕೂಡ ಬರೀಬೇಕು. ಮೊದಲಿಗೆ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಲು ಇರುವಂತಹ ಸಮಸ್ಯೆಗಳ ಪಾಯಿಂಟ್ಸ್ಗಳು: 1. ರಾಜಕೀಯ ಸಮಸ್ಯೆಗಳು. 2. ಆರ್ಥಿಕ ಸಮಸ್ಯೆಗಳು. 3. ಸಾಮಾಜಿಕ ಸಮಸ್ಯೆಗಳು. 4. ಸಾಂಸ್ಕೃತಿಕ ಸಮಸ್ಯೆಗಳು. 5. ಮಾನಸಿಕ ಸಮಸ್ಯೆಗಳು. ನಂತರ ಪರಿಹಾರಗಳನ್ನು ಬರಿತಾ ಹೋಗಬೇಕು. ಭಾರತ ಸರ್ಕಾರ ಜನತೆಯಲ್ಲಿ ರಾಷ್ಟ್ರೀಯ ಐಕ್ಯತೆ ಮತ್ತು ಮನೋಭಾವನೆಯನ್ನು ಮೂಡಿಸಲು ಅನೇಕ ವಿಧದ ಕಾರ್ಯಗಳನ್ನು ಕೈಗೊಳ್ಳಬೇಕು. ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ, ಇದಕ್ಕೆ ಪ್ರಧಾನಿಯವರೇ ಅಧ್ಯಕ್ಷರಾಗಿದ್ದು ಇದರ ಪ್ರಥಮ ಸಭೆಯನ್ನು ಅಂದಿನ ಪ್ರಧಾನಿ ನೆಹರು ಅವರು ಅಕ್ಟೋಬರ್ನಲ್ಲಿ ಅದನ್ನು ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ರಾಷ್ಟ್ರೀಯ ಭದ್ರತೆಗಿರುವ ಅಪಾಯಗಳನ್ನು ರಾಜಕೀಯ ಪಕ್ಷಗಳು, ಸ್ವಯಂ ಸೇವಾ ಸಂಘಟನೆಗಳು, ನಾಗರಿಕ ಸಮಿತಿಗಳು, ಪತ್ರಿಕೆ ನಾಯಕರುಗಳು ಇದರ ಬಗ್ಗೆ ಕಾಳಜಿ ಇರುವವರೆಲ್ಲ ಒಟ್ಟುಗೂಡಿ ನಿರ್ಮೂಲನೆಯನ್ನು ಮಾಡುವಂಥದ್ದು. 2. ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸುವುದು ಸರಕಾರದ ಕೆಲಸ ಮಾತ್ರವಲ್ಲ, ಅದು ಇಡೀ ರಾಷ್ಟ್ರದ ಜನತೆಯ ಕಾರ್ಯ ಎಂಬುದು ಮನದಟ್ಟು ಮಾಡುವುದು. ಎಲ್ಲ ಭಾಷೆ, ಪ್ರಾಂತ್ಯ, ಜನಾಂಗ, ಸಂಸ್ಕೃತಿ ಮೊದಲಾದವುಗಳಿಗೆ ಸೇರಿದಂತೆ ಜನತೆಯನ್ನು ಸೇರಿಕೊಂಡು ಸಹಬಾಳ್ವೆಗೆ ಅವಕಾಶ ಕಲ್ಪಿಸುವುದು. ವಿವಿಧ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಮನದಟ್ಟು ಮಾಡಲು ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸುವುದು. 5. ಶಾಂತಿ ಮತ್ತು ಸಹನೆಯ ಬಗೆಗೆ ಜನತೆಯಲ್ಲಿ ತಿಳುವಳಿಕೆ ಮೂಡುವಂತೆ ಪ್ರಚಾರ ಕೈಗೊಳ್ಳುವಂಥದ್ದು. ಸಮಾಜದಲ್ಲಿರುವ ಜಾತೀಯತೆ, ಪ್ರಾಂತೀಯತೆ, ಧಾರ್ಮಿಕ ವಿಷಬೀಜ ಬಿತ್ತುವಂಥ ಶಕ್ತಿಗಳನ್ನು ಸಮಾಜದಿಂದ ದೂರವಿಡಲು ಯತ್ನಿಸುವುದು. ಇವಿಷ್ಟು ಅದರಲ್ಲಿ ನಾವು ಬರಿತಾ ಹೋಗಬೇಕು. ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಸಂವಿಧಾನದ ಪ್ರಸ್ತಾವನೆ. ಸಂವಿಧಾನ ರಚಿಸುವುದರಲ್ಲಿ ಕಾಂಗ್ರೆಸ್ನ ಪಾತ್ರ. ಅದರಲ್ಲಿ ಪ್ರಸ್ತಾವನೆ ಅಂತ ಬಂದಾಗ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಪರಮಾಧಿಕಾರದ ರಾಷ್ಟ್ರ, ಸಮಾಜವಾದಿ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಪಾಯಿಂಟ್ಸನ್ನು ಬರೆದು ವಿವರಿಸ್ತಾ ಹೋಗಿ. ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ,
ಸಮಾನತೆ, ಭ್ರಾತೃತ್ವ. ಇವಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರಿತಾ ಹೋಗಬೇಕು. ಅದರಲ್ಲಿ ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ, ಪರಮಾಧಿಕಾರದ ರಾಷ್ಟ್ರ, ಸಮಾಜವಾದಿ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಹಾಗೆ ಭ್ರಾತೃತ್ವ. ಇವಿಷ್ಟು ವಿಚಾರಗಳನ್ನು ಬರಿತಾ ಹೋಗಬೇಕು. ಇನ್ನು ಘಟಕ 4 ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಸಂವಿಧಾನದ ಲಕ್ಷಣಗಳು. ಸಂವಿಧಾನದ ಲಕ್ಷಣ ಪಾಯಿಂಟ್ಸ್ಗಳನ್ನು ಇಲ್ಲೇ ಇದೆ ನೋಡಿ, ಇದನ್ನೇ ಬರೀರಿ, ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ. ಈ ಪಾಯಿಂಟ್ಸನ್ನು ಸರಿಯಾಗಿ ಬಾಯ್ಪಾಠ ಮಾಡಿ ಆದರೂ ಕಲ್ತ್ಕೊಳ್ಳಿ. ಸಂವಿಧಾನದ ಪ್ರಮುಖ ಲಕ್ಷಣಗಳು: ಲಿಖಿತ ಸಂವಿಧಾನ, ನಮ್ಯ ಸಂವಿಧಾನ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತ ಸರಕಾರ ಪದ್ಧತಿ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ. ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ: ಲಿಖಿತ ಸಂವಿಧಾನ, ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ. ಇನ್ನು ಇದರಲ್ಲಿ ಸಂಯುಕ್ತ ಪದ್ಧತಿಯ ಲಕ್ಷಣಗಳನ್ನು ಕೂಡ ಓದ್ಕೊಳ್ಳಿ. ಲಿಖಿತ ಸಂವಿಧಾನ, ಅಧಿಕಾರ ವಿಭಜನೆ, ಸ್ವತಂತ್ರ ನ್ಯಾಯಾಂಗ, ಮೇಲ್ಮನೆ ಅಥವಾ ಎರಡನೆಯ ಸಭೆ, ಒಕ್ಕೂಟವನ್ನು ತ್ಯಜಿಸುವ ಹಕ್ಕು, ಸಂವಿಧಾನದ ಪಾರಮತ್ಯತೆ. ಇವಿಷ್ಟು ಅದರಲ್ಲಿರುವಂಥ ಮುಖ್ಯವಾದ ಪ್ರಶ್ನೆಗಳು. ಇನ್ನು ನಾವು ನೋಡುವುದಾದರೆ ಮುಖ್ಯವಾದ ಪ್ರಶ್ನೆ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಮೂಲಭೂತ ಹಕ್ಕುಗಳ ಪಾಯಿಂಟ್ಸ್ಗಳು: ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನ ಪರಿಹಾರೋಪಾಯದ ಹಕ್ಕು, ಸಂವಿಧಾನ ಪರಿಹಾರೋಪಾಯದ ಹಕ್ಕು. ಇವಿಷ್ಟು ಮೂಲಭೂತ ಹಕ್ಕುಗಳಲ್ಲಿ ಇರುವಂತಹ ಪಾಯಿಂಟ್ಸ್ಗಳು. ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಮೂಲಭೂತ ಕರ್ತವ್ಯಗಳು. ಒಟ್ಟು 11 ಮೂಲಭೂತ ಕರ್ತವ್ಯಗಳಿದೆ. ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. 2, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. 3, ಭಾರತದ ಪರಮಾಧಿಕಾರ, ಐಕ್ಯತೆ, ಸಮಗ್ರತೆಯನ್ನು ರಕ್ಷಿಸುವುದು. 4, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು. 5, ಎಲ್ಲರಲ್ಲೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಆಚರಣೆಗಳನ್ನು ತ್ಯಜಿಸುವುದು. 6, ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು. 7, ಅರಣ್ಯಗಳು, ಸರೋವರಗಳು, ನದಿಗಳು, ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. 8, ವೈಜ್ಞಾನಿಕ ಹಾಗೂ ಮಾನವೀಯತೆ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು. 9, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು. 10, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. 11, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ ನೀಡುವುದು. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಇದು ಮೂಲಭೂತ ಕರ್ತವ್ಯಗಳಲ್ಲಿ ಇರುವಂತಹ ಪಾಯಿಂಟ್ಸ್ಗಳಾಗಿದೆ. ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ, ಈ ಬ್ಲಾಕ್ 1ರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆ, ಪರಿಶಿಷ್ಟ ಜಾತಿ
ವರ್ಗ, ಮಹಿಳೆ, ಹಿಂದುಳಿದ ವರ್ಗ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ಅಂತ ಪ್ರಶ್ನೆಗಳು ಬರ್ತದೆ. ಅಂದರೆ ಇಲ್ಲಿ ಪ್ರಶ್ನೆಗಳನ್ನು ಅವರು ಯಾವ ರೀತಿ ಬೇಕಾದರೂ ಕೊಡ್ಬೋದು. ಪರಿಶಿಷ್ಟ ಜಾತಿಯ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳ್ಬೋದು, ಅಥವಾ ಮಹಿಳೆಯರ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ತಿಳಿಸಿ ಅಂತ ಹೇಳ್ಬೋದು, ಅಥವಾ ಹಿಂದುಳಿದ ವರ್ಗದವರ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ಅಂತ ಕೇಳ್ಬೋದು. ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ನಾವು ಇದೇ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಒಂದು, ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ, ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ. 2, ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ, ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ. 3, ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನಿಗೂ ಮುಕ್ತ ಅವಕಾಶ, ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ. ತಾರತಮ್ಯ ನಿಷೇಧ. 4, ತಾರತಮ್ಯ ನಿಷೇಧ. 5, ಅಸ್ಪೃಶ್ಯತೆ ನಿಷೇಧ, 5 ಅಸ್ಪೃಶ್ಯತೆ ನಿಷೇಧ. 6, ಅಸ್ಪೃಶ್ಯತೆಯ ನಿವಾರಣೆ, ಅಸ್ಪೃಶ್ಯತೆಯ ನಿವಾರಣೆ. 7, ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು, ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು. 8, ವಾಸಿಸುವ ಹಕ್ಕು, 8 ವಾಸಿಸುವ ಹಕ್ಕು. 9, ವೃತ್ತಿ ಸ್ವಾತಂತ್ರ್ಯದ ಹಕ್ಕು, ವೃತ್ತಿ ಸ್ವಾತಂತ್ರ್ಯದ ಹಕ್ಕು. 10, ಜೀತ ಪದ್ಧತಿ, 10 ಜೀತ ಪದ್ಧತಿ. ಇವಿಷ್ಟು ವಿಶೇಷ ಹಕ್ಕುಗಳಲ್ಲಿ ಬರಿತಾ ಹೋಗಬೇಕು. ಇದಾದ ನಂತರ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿಯ ನಿರ್ದೇಶಕ ತತ್ವದಲ್ಲಿ 1 ಸಮಾಜವಾದಿ ತತ್ವ, 2 ಗಾಂಧಿವಾದಿ ತತ್ವ, 3 ಉದಾರವಾದಿ ತತ್ವಗಳನ್ನು ಬರಿಬೇಕು. ರಾಜನೀತಿಯ ನಿರ್ದೇಶನ ತತ್ವಗಳ ಮೌಲ್ಯ ಮಿತಿಯನ್ನು ಚರ್ಚಿಸಿ ಅಂತ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇದರಲ್ಲಿ ರಾಜ್ಯನೀತಿಯ ನಿರ್ದೇಶನ ತತ್ವಗಳಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯ ತನಕ ನಿರ್ದೇಶನ ತತ್ವಗಳನ್ನು ನಮೂದಿಸಲಾಗಿದೆ. ಮೊದಲನೆಯದು ಸಮಾಜವಾದಿ ತತ್ವ. ಇದು ಸಂವಿಧಾನದ 39, 41, 42, 42ನೇ ವಿಧಿಯ ತನಕ ಸಮಾಜವಾದಿ ತತ್ವ ಇದೆ. ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಈ ರೀತಿಯಾಗಿದೆ. ಸ್ತ್ರೀ ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಿಸಿಕೊಡುವುದು. 2, ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವುದು. 3, ಐಶ್ವರ್ಯ ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು. 4, ಕಾರ್ಮಿಕ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ, ಅವರುಗಳ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು. 5, ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು, ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವುದು. 6, ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಉದ್ಯೋಗಾವಕಾಶ, ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಒದಗಿಸುವುದು. ಇಳಿವಯಸ್ಸು, ಅನಾರೋಗ್ಯ, ದೈಹಿಕ ಅನರ್ಹತೆ, ಸೂಕ್ತವಾದ ಇತರ ಸಂದರ್ಭಗಳಲ್ಲಿ ಎಲ್ಲ ವಿಧವಾದ ಸಹಾಯವನ್ನು ನೀಡುವುದು. 7, ಕನಿಷ್ಠ ದುಡಿಮೆಯ ಅವಧಿ, ದುಡಿಮೆಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವುದು, ಜೀವನಕ್ಕೆ ಸಾಕಾಗುವಷ್ಟು ವೇತನ, ವಿಶ್ರಾಂತಿಗೆ ಅವಕಾಶ, ಸಾಮಾಜಿಕ ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ದೊರೆಯುವಂತೆ ಮಾಡುವುದು. 8, ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಗಳಾಗುವ ಅವಕಾಶವನ್ನು ಕಲ್ಪಿಸಿಕೊಡುವುದು ಮುಂತಾದವುಗಳು ಸಮಾಜವಾದಿ ನಿರ್ದೇಶನಗಳಾಗಿದೆ. ಇನ್ನು 2ನೇ ಪಾಯಿಂಟ್ನಲ್ಲಿ ಗಾಂಧಿವಾದದ ತತ್ವಗಳು. ಇದು ಸಂವಿಧಾನದ 40, 43, 46, 47, 48ನೇ ವಿಧಿಗಳನ್ನು ಗಾಂಧೀಜಿಯವರ ಪ್ರಭಾವದಿಂದ ಸೇರಿಸಲಾಗಿದೆ. ಇದರಲ್ಲಿರುವಂತಹ ಪಾಯಿಂಟ್ಸ್ಗಳು: ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನು ರಚಿಸುವುದು. 2, ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು. ಹಿಂದುಳಿದ ಜನರ, ಅದರಲ್ಲೂ ಪ್ರಮುಖವಾಗಿ ಹರಿಜನರ, ಗಿರಿಜನರ ಆರ್ಥಿಕ ಸುಧಾರಣೆ, ಅವರಿಗೆ ವಿದ್ಯಾಭ್ಯಾಸ ಅನುಕೂಲ ಮತ್ತು ಅವಕಾಶಗಳನ್ನು ಒದಗಿಸುವುದು. ಪಶುಪಾಲನೆ, ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು. ಗೋಹತ್ಯೆ ನಿಷೇಧಿಸುವುದು, ಪಾನ ವಿರೋಧ ಮುಂತಾದವುಗಳು. 3ನೇ ಪಾಯಿಂಟ್ನಲ್ಲಿ ಉದಾರವಾದಿ ತತ್ವಗಳು. ಇದು ಸಂವಿಧಾನದ 44, 45, 50, 51ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಇದು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವುದು, ಅಂದರೆ ನಾಗರಿಕ ಶಾಸನ. 2, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು. 3, ಸಂವಿಧಾನದ ಪ್ರಾರಂಭವಾದ 10 ವರ್ಷಗಳ ಅವಧಿಯಲ್ಲಿ 14 ವರ್ಷದ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ದೊರಕಿಸಿಕೊಡುವುದು. ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳನ್ನು ರಕ್ಷಿಸುವುದು. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು. ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು. ಇವಿಷ್ಟು ರಾಜ್ಯನೀತಿಯ ನಿರ್ದೇಶನ ತತ್ವಗಳಲ್ಲಿ ನಾವು ಬರಿತಾ ಹೋಗಬೇಕಾಗಿರುವಂಥದ್ದು. ಇನ್ನು ರಾಜ್ಯನೀತಿಯ ನಿರ್ದೇಶನ ತತ್ವಗಳ ಇತಿಮಿತಿಗಳಲ್ಲಿ ನಾವು ನೋಡಿದರೆ ಅದರ ಪಾಯಿಂಟ್ಸ್ಗಳನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾರ್ಯಗತಗೊಳಿಸದೇ ಇದ್ದಾಗ ಅದನ್ನು
ಪ್ರಶ್ನಿಸುವ ಹಾಗಿಲ್ಲ. ರಾಜ್ಯನಿರ್ದೇಶಕ ತತ್ವಗಳ ಉಲ್ಲಂಘನೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ರಾಜ್ಯನಿರ್ದೇಶನ ತತ್ವಗಳು ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಂದು ರೀತಿಯ ನೈತಿಕ ನಿರ್ದೇಶನವಾಗಿದೆ. ಇದು ಇತಿಮಿತಿಗಳಲ್ಲಿ ಬರುವಂಥದ್ದು. ಇನ್ನು ನಾವು ನೋಡಿದರೆ ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೂ ಇರುವ ವ್ಯತ್ಯಾಸವನ್ನು ಕೇಳಿದ್ದಾರೆ. ಇದರಲ್ಲಿ 4 ಪಾಯಿಂಟ್ಸ್ಗಳನ್ನು ಕೊಟ್ಟರೂ ಕೂಡ ನೀವು ಅದನ್ನು ಜಾಸ್ತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಂಡು ಬರಿತಾ ಹೋಗಬೇಕು. 1ನೇದು, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ರಕ್ಷಿಸಿಕೊಳ್ಳುವ ಹಕ್ಕು ಪ್ರಜೆಗಳಿಗಿದೆ. ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ರಾಜ್ಯವು ಕಾರ್ಯಗತಗೊಳಿಸದೇ ಇದ್ದಾಗ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲು ಪ್ರಜೆಗಳಿಗೆ ಅವಕಾಶ ಇಲ್ಲ. ಕೆಲವು ಕರ್ತವ್ಯಗಳನ್ನು ಮಾಡದಂತೆ ಮೂಲಭೂತ ಹಕ್ಕುಗಳು ರಾಜ್ಯವನ್ನು ತಡೆದರೆ ರಾಜ್ಯ ನಿರ್ದೇಶನ ತತ್ವಗಳು ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಎಂದು ಸೂಚನೆಯನ್ನು ನೀಡುತ್ತದೆ. 3, ಮೂಲಭೂತ ಹಕ್ಕುಗಳು ವ್ಯಕ್ತಿಗಳಿಗೆ ಸಂಬಂಧಿಸಿದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಇಡೀ ಸಮಾಜಕ್ಕೆ ಸಂಬಂಧಿಸಿದೆ. ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿದ್ದರೆ ರಾಜ್ಯ ನಿರ್ದೇಶನ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಸಹಾಯಕವಾಗಿದೆ. ಮೂಲಭೂತ ಹಕ್ಕುಗಳು 5ನೇದು ಬರಿಬಹುದು. ಮೂಲಭೂತ ಹಕ್ಕುಗಳು ರಾಜ್ಯಕ್ಕೆ ಆಜ್ಞೆ ನೀಡುವುದರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳನ್ನು ಮಾಡದಂತೆ ತಡೆಯುತ್ತದೆ. ಆದರೆ ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯಕ್ಕೆ ಸ್ಪಷ್ಟವಾಗಿ ಸೂಚನೆ ನೀಡಿ ದೇಶದ ಏಳಿಗೆಗೆ, ಆರ್ಥಿಕ ಏಳಿಗೆಗೆ, ಸಾಮಾಜಿಕ ಪ್ರಗತಿಗೆ ಹೋರಾಡುವಂತೆ ಅದು ಆದೇಶ ನೀಡುತ್ತದೆ. ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ಮೌಲ್ಯ ಅರಿಯಬೇಕಾದರೆ, ಅವುಗಳನ್ನು ಅನುಭವಿಸಬೇಕಾದರೆ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಭಿವೃದ್ಧಿಪಡಿಸಬೇಕು. ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವ ಈ ತತ್ವ ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯ ಉಂಟಾಗಬಾರದು. ಇವಿಷ್ಟು ಅದರಲ್ಲಿ ವ್ಯತ್ಯಾಸಗಳಾಗಿದೆ. ಇವಿಷ್ಟು ಬ್ಲಾಕ್ 1ರಲ್ಲಿ ನೀವು ಓದಲೇಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಬ್ಲಾಕ್ 2ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಹಾಗೂ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.